ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿರೋದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅವರನ್ನ ವಿಚಾರಣೆಗಾಗಿ ಕಸ್ಟಡಿಗೆ ತಗೊಂಡಿದ್ರು. ಆದರೆ ಇವತ್ತು ವಿಚಾರಣೆಯ ಕೊನೆಯ ದಿನ ಆಗಿರುತ್ತೆ. ಅದನ್ನು ಬಿಟ್ಟಾಕ್ರಿ. ಆದರೆ ಈಗ ಜೈಲಿಗೆ ಹೋಗ್ತಿರುವಂತಹ ದರ್ಶನ್ ಬಗ್ಗೆ ಹಳೆಯ ಪ್ರೊಡ್ಯೂಸರ್ಗಳಾಗಿರ್ಬೋದು ಅಥವಾ ಸಹ ನಟರಾಗಿರ್ಬೋದು, ಅವರು ಎಂತಹ ಕ್ರೂರ ಕೆಲಸಗಳನ್ನ ಮಾಡ್ತಿದ್ರು, ಎಷ್ಟು ದುಷ್ಟರಾಗಿದ್ದು ಅಂತ ಹೇಳಿ ಒಂದೊಂದೇ ಮ್ಯಾಟ್ರನ್ನ ಈಗ ಹೊರಗಡೆ ಹಾಕ್ತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಬಂದರೆ ದರ್ಶನ್ ಅವರಿಗೆ ಅತ್ಯಾತ್ಮ ಸ್ನೇಹಿತರಾಗಿದ್ದರು ರವಿಚೇತನ್ ಹಾಗೂ ಸೃಜನ್ ಲೋಕೇಶ್ ಅವರು. ಸೊ ಅವರು ಇವರಿಂದ ದೂರ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿ ನಿನ್ನೆ ಒಂದು ಚಿಕ್ಕ ಇಂಟರ್ವ್ಯೂನಲ್ಲಿ ರವಿಚೇತನ್ ಅವರು ಹೇಳ್ಕೊಂಡ್ರು. ಸೊ ಸೃಜನ್ ಅವರು ದರ್ಶನ್ ಅವರಿಗೆ ಎಷ್ಟು ದೊಡ್ಡ ಆತ್ಮೀಯ ಸ್ನೇಹಿತನಾಗಿದ್ರು ಅಂದರೆ ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಆತ್ಮೀಯ ಸ್ನೇಹಿತರು. ಸೃಜನ್ ಅವರು ಮಜಾ ಟಾಕೀಸ್ ನಡೆಸಬೇಕಾದ್ರೂ ಅಷ್ಟೇ ದರ್ಶನ್ ಅವ್ರನ್ನ ಕರೆಸಿದ್ರು. ದರ್ಶನ್ ಅವರು ಯಾವುದೇ ರೀತಿಯಾದಂತಹ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ಗೆ ಹೋಗ್ತಾ ಇರಲಿಲ್ಲ. ಆದರೆ ಸೃಜನ್ ಕರೆದ್ರು ಅಂತ ಹೇಳಿ ದರ್ಶನ್ ಅವರು ಆ ರಿಯಾಲಿಟಿ ಶೋಗೆ ಅಥವಾ ಅದೊಂದು ಫಂಕ್ಷನ್ಗೆ ಕೂಡ ಹೋಗಿದ್ರು. ಅಲ್ಲಿ ಕೂಡ ಚೆನ್ನಾಗಿ ಅವರ ಸ್ನೇಹದ ಬಗ್ಗೆ ಗೊತ್ತಾಯಿತು. ಅವರು ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಯಿತು. ಇದರಿಂದಾಗಿ ಅವರಿಬ್ಬರ ಮಧ್ಯೆ ಇದ್ದಂಥ ಸ್ನೇಹ ಇನ್ನಷ್ಟು ಗಟ್ಟಿ ಕೂಡ ಆಗಿತ್ತು. ಇದೆಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ದರ್ಶನ್ ಅವರಿಗೆ ಒಂದು ಸಿನಿಮಾದಲ್ಲಿ ಹಲವಾರು ಅವಕಾಶಗಳು ಸಿಗ್ತಾ ಹೋಗುತ್ತೆ. ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಇದಾದ ನಂತರ ಒಂದು ಯಜಮಾನ ಅನ್ನೋ ಫಿಲಮು ಬಂತು, ಆಮೇಲೆ ಕಾಟೇರ ಅಂತಲೂ ಬಂತು. ಇವೆಲ್ಲ ಸಖತ್ತಾಗಿ ಹಿಟ್ಟನ್ನು ಕೊಟ್ಟು, ಆದರೆ ಐರಾವತ ಒಂದು ಸಿನಿಮಾ ಅಂತ ಬಂದಾಗ ಅವಾಗ ಸೃಜನ್ ಲೋಕೇಶ್ ಅವರು ದರ್ಶನ್ ಅವರ ಒಂದೇ ಒಂದು ಟಿಕೆಟ್ಗೆ 1 ಲಕ್ಷ ಏನೋ ದುಡ್ಡು ಕೊಟ್ಟು ತಗೊಂಡು ನೋಡಿದ್ರು. ಅಷ್ಟು ಒಂದು ಆತ್ಮೀಯ ಸ್ನೇಹಿತರಾಗಿದ್ದರು ಅವರಿಬ್ಬರು. ಆದರೆ ಇದು ದಿನ ಕಳೆದಂತೆ ದರ್ಶನ್ ಅವರ ಒಂದು ಜೊತೆಗಿರುವಂಥದ್ದು ಆಗಿರ್ಬೋದು, ಅವರ ಸ್ನೇಹವನ್ನಾಗಿರ್ಬೋದು ಸೃಜನ್ ಅವರು ಬಿಟ್ಟೇ ಬಿಟ್ಟರು. ಯಾವುದೇ ಫಂಕ್ಷನಲ್ಲಿ ಆಗಿದ್ರು ಸೃಜನ್ ಇರೋ ಕಡೆ ದರ್ಶನ್ ಇರೋದಿಲ್ಲ, ದರ್ಶನ್ ಇರೋ ಕಡೆ ಸೃಜನ್ ಇರೋದಿಲ್ಲ. ಸುದೀಪ್ ದರ್ಶನ್ ಅವರ ಮಧ್ಯೆ ನಡೆದಿತ್ತಲ್ಲ, ಆ ಥರ ಸೃಜನ್ ಹಾಗೂ ದರ್ಶನ್ ಅವರ ಮಧ್ಯೆನೂ ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದರೆ, ಕೊರೋನಾ ಸ್ಟಾರ್ಟ್ ಆದಾಗ ದರ್ಶನ್ ಅವರ ಬಳಿ ಹಲವಾರು ಜನ ಸೇರ್ಕೊತಾರೆ. ಅಂದರೆ ಯಾರಂದರೆ ಈಗ ಜೈಲಿಗೆ ಹೋಗಲಿಕ್ಕೆ ಯಾರು ಕಾರಣ ಆಗಿದ್ದಾರೆ ಅವರೆಲ್ಲ ದರ್ಶನ್ ಅವರ ಬಳಿ ಸೇರ್ಕೋತಾರೆ. ಇದು ರವಿಚೇತನ್ಗಾಗಿರ್ಬೋದು ಅಥವಾ ಸೃಜನ್ ಲೋಕೇಶ್ಗಾಗಿರ್ಬೋದು ಒಂದು ಬೇಜಾರು ತರುತ್ತೆ. ಯಾಕಂದರೆ ಅವಾಗ ಸೃಜನ್ ಲೋಕೇಶ್ ಹಾಗೂ ರವಿಚೇತನ್ ಅವರು ಡೈರೆಕ್ಟಾಗಿ ದರ್ಶನ್ಗೆ ಫೋನ್ ಮಾಡಿ ಮಾತಾಡ್ತಿದ್ರು. ಅಷ್ಟು ಆತ್ಮೀಯ ಸ್ನೇಹಿತರಾಗಿದ್ದರು. ಡೈರೆಕ್ಟಾಗಿ ಮೀಟ್ ಆಗ್ತಿದ್ರು. ಆ ಥರ ನಡೀತಿದ್ದು. ನಂತರ ಕೊರೋನಾ ಆದಮೇಲೆ ಇವರ ಪರ್ಮಿಷನ್ನ ತೊಗೊಂಡು ಹೋಗ್ಬೇಕಿತ್ತು. ಇವಾಗ ಯಾರು ಇವ್ರನ್ನ ಜೈಲಿಗೆ ಕಳಿಸಿದಾರಲ್ಲ, ಜೊತೆಗಿದ್ದಾರಲ್ಲ ಅವರು ಯಾರೋ ಹೊಸ ಮುಖಗಳು, ಸೃಜನ್ ಬಂದ್ರೂ ಕೂಡ ಅಥವಾ ರವಿಚೇತನ್ ಬಂದ್ರೂ ಕೂಡ ಇವತ್ತು ಬಾಸ್ ಇದ್ದಾರೆ, ಸಿಗಲ್ಲ, ನಾಳೆ ಸಿಗ್ತಾರೆ, ಕಾಯಿರಿ, ಆ ಥರ ಒಂದು ಬೇರೆಯವ್ರು ಯಾರೋ ಬಂದು ನೋಡೋ ಥರ ಟ್ರೀಟ್ ಮಾಡಿಬಿಟ್ಟಿದ್ದಾರೆ. ಆಗ ಇವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ದರ್ಶನ್ ಕೂಡ ಇದ್ರ ಬಗ್ಗೆ ಅವರಿಗೂ ಕೂಡ ಏನು ಹೇಳಿಲ್ಲ, ಅವ್ರು ಹೋದರೆ ಹೋಗಲಿ ಅಂತ ಹೇಳಿ. ಸೊ ಇವರೆಲ್ಲ ಯಾವುದೋ ಕೆಟ್ಟ ಕೆಲಸಗಳನ್ನ ಮಾಡೋದನ್ನ ನೋಡಿಕೊಂಡು ದರ್ಶನ್ ಹಾಗೂ ಸೃಜನ್ ಅವರು ದೂರ ಆಗ್ತಾರೆ. ಸೊ ಸೃಜನ್ ದರ್ಶನ್ ಅವರ ಸಹವಾಸಕ್ಕೂ ಕೂಡ ಹೋಗಲ್ಲ. ಮೂಲಗಳ ಪ್ರಕಾರ ದರ್ಶನ್ ಅವ್ರನ್ನ ಮಾತಾಡ್ಸೋದು ಇಲ್ಲ ಅನ್ನೋದು ಒಂದು ಬಂದಿದೆ. ಅವ್ರ ಮಧ್ಯೆನೂ ಏನೋ ಒಂದು ಮನಸ್ಥಿತಿ ಕೆಟ್ಟಿದೆ. ಅದಕ್ಕೋಸ್ಕರ ಸೃಜನ್ ಅವರು ದರ್ಶನ್ ಅವರ ಬಳಿ ಹೋಗಲ್ಲ. ಸೊ ದರ್ಶನ್ ಎಂಥ ಕೆಟ್ಟ ಮನುಷ್ಯ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಿದೆ. ಯಾಕಂದರೆ ಕೆಟ್ಟವರ ಸಹವಾಸ ಮಾಡಿಬಿಟ್ಟು ಅವನು ಕೂಡ ಕೆಟ್ಟು ಹೋಗ್ಬಿಟ್ಟ. ಅದರಿಂದಾಗಿ ಇವತ್ತು ಜೈಲಲ್ಲಿ ಮುದ್ದೆ ಮುರುವಂತಹ ಪರಿಸ್ಥಿತಿ ಬಂತು. ಸೃಜನ್ ಅಂತ ಒಳ್ಳೆ ಗೆಳೆಯನ್ನ ಕಳ್ಕೊಂಡಿದ್ದು ಅಷ್ಟೇ ಅಲ್ಲ, ದೊಡ್ಡ ಪ್ರೊಡ್ಯೂಸರ್ಗಳನ್ನ ಕಳ್ಕೊಂಡಿದ್ದು ಇವತ್ತು ದರ್ಶನ್ಗೆ ಮುಳ್ಳಾಗ್ತಾ ಇದೆ.